ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್. ನಾನು ಈ ಜಾಗದಲ್ಲಿ ಕೂತ್ಕೊಂಡು ನೀವು ನೋಡಿರ್ತೀರ ಲೈವ್ ಮಾಡ್ತಾ ಇರ್ತೀನಿ ಅಂತ ನಮ್ಗೆ ಬಂದವರು ಲೈವ್ಗೆ ಬಂದಿರೋರಿಗೆ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಈ ಪ್ಲೇಸಲ್ಲಿ ಲೈವ್ ಮಾಡ್ತಾ ಇರ್ತೀನಿ ಅಂತ. ಈಗ ತಾನೇ ಲೈವ್ ಎಂಡ್ ಮಾಡಿದೆ. ಲೈವ್ ಎಂಡ್ ಮಾಡಿದ ತಕ್ಷಣ ಒಂದು ವೀಡಿಯೋ ಮಾಡೋಣ ಅನಿಸ್ತು. ನನಗೆ ಒಂಥರ ಅಸಹ್ಯ ಅನಿಸ್ಬಿಡ್ತು. ನನಗೆ ಆ ಸೌಜನ್ಯ ಕೇಸ್ನ 2 ದಿನದಿಂದ ನೋಡಿ 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 ತಲೆ ಕೆಟ್ಟೋಗಿತ್ತು. ಹಂಗೂ ಏನೋ ಫ್ರೆಶ್ ಆಯಿತು ಮೈಂಡು ಅಂದ್ಕೊಂಡೆ. ಯಾಕೆಂದರೆ ಮಂಡ್ಯ ಎಲ್ಲ ಸುತ್ತಾಡ್ಕೊಂಡು ಬಂದೆ. ರಿಲೇಟಿವ್ಸ್ನ ಒಂದು ಸ್ವಲ್ಪ ಅವ್ರಿಗೂ ಹುಷಾರಿರಲಿಲ್ಲ, ಹೋಗಿದ್ದ ಕೆಲಸ ಬಂದು ಸ್ವಲ್ಪ ಬೇಜಾರೇ ಅಂತ ಅನಿಸಿದ್ರು. ನಮ್ಮ ಮನೆಯವ್ರ ಜೊತೆ ಹೊರಗಡೆ ಹೋಗಿ ಬಂದು ಸ್ವಲ್ಪ ಮೈಂಡ್ ಆ ವಿಷಯದಿಂದ ಡೈವರ್ಟ್ ಆಯಿತು ಅಂತ ಸ್ವಲ್ಪ ಸಮಾಧಾನ ಆಯಿತು ಅಂತ ಬಂದು ಲೈವ್ ಕೂತ್ಕೊಂಡ್ರೆ ಬಂದ ತಕ್ಷಣವೇ ಯಾವನೋ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅದೇನೋ ಓಕೆ ಸ್ಟಾರ್ಟಿಂಗು ಓಕೆ ದಿದ್ದಿ 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 ಅಂದ್ಕೊಂಡು ಯಾಕೋ ಹಿಂದಿ ಅವನಂತೆ ದೆಹಲಿ ಅವನು ಒಳ್ಳೆ ಥರ ಸಪೋರ್ಟ್ ಮಾಡ್ತಾ ಇದ್ದ. ಆಮೇಲೆ ಏನೋ ಒಂಥರ ಕೆಟ್ಟದಾಗಿ ಮೆಸೇಜ್. ಇದೆಲ್ಲ ಹೇಳೋ ನೆಸೆಸಿಟಿ ಇಲ್ಲ, ಯಾಕೆಂದರೆ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚಾನಲ್ ಇರೋರ್ಗೆ ಗೊತ್ತೇ ಇರುತ್ತೆ ಈ ಥರ ನಡೆಯುತ್ತೆ ಅಂತ. ಇರಿಟೇಟ್ ಆಗೋಯ್ತು, ಮೈಂಡ್ ಮೂಡೇ ಹಾಳಾಗೋಯ್ತು ನನಗೆ ಲೈವಲ್ಲಿ. ಆಮೇಲೆ ಹೋಯ್ತಾ ಏನೋ ಒಂಥರ ಕೆಟ್ಟದು ಅಂತಂದರೆ ಒಂಥರ ಏನೋ ಒಳ್ಳೆ ಹಾರ್ಸ್ ವಾಯ್ಸಲ್ಲಿ ಹೋಗಿಲ್ಲಿಂದ ನೀನು ಪಾಗಲ್ ನೀನು ಏನಕ್ಕೆ ಏನು ಬರ್ತಾರೆ. ನಾನು ಸರಿಗೆ ಬೈದೆ ನಿನಗೇನು ಕೆಟ್ಟದವ್ರ ಲೈವ್ಗೆಲ್ಲ ಹೋಗ್ತೀರಾ, ಒಳ್ಳೆ ಮೆಸೇಜ್ ಹಾಕ್ಕೊಂಡು ಕಚ್ಚಡ ಇರೋ ಹೆಂಗಸರಿಗೆಲ್ಲ ಒಳ್ಳೊಳ್ಳೆ ಮೆಸೇಜ್ ಹಾಕ್ಬಿಟ್ಟು ಬರ್ತೀರಾ. ಯಾಕೆ ಒಳ್ಳೆಯವ್ರು ಇದಕ್ಕೆ ಈ ಥರ ಎಲ್ಲ ಕೆಟ್ಟದಾಗ ಕಾಮೆಂಟ್ ಹಾಕ್ತಿದ್ದಾರೆ. ನಿಮ್ಮಂಥವ್ರಿಗೆ ಬೇಕಾದಷ್ಟು ಇದ್ದಾರೆ ಜನಗಳು, ಅಲ್ಲೋಗಿ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈದೆ ನಾನು. ಯಾಕೆ ಒಳ್ಳೆಯವ್ರ ಇದನ್ನೆಲ್ಲ ಒಳ್ಳೆಯವ್ರ ಲೈಫ್ ಬಂದ್ಬಿಟ್ಟು ಮೈಂಡನ್ನೆಲ್ಲ ಹಾಳು ಮಾಡ್ತೀರ ಅಂದ್ಬಿಟ್ಟು ಬೈದು ಇದು ಮಾಡಿ ಏನು ಹೋಗು ಪಾಗಲ್ ನೀನು, ನಿನಗೇನು ಗೊತ್ತಾಗಲ್ಲ. ಆಮೇಲೆ ಹೋಯ್ತಾ ಅಕ್ಕ ನೀವೇನು ತಪ್ಪೇ ತಿಳ್ಕೊಂಬಿಟ್ರಿ, ನಿಮ್ಮ ಶಾದಿ ಆಯಿತಾ, ನಿಮಗೆ ಮಕ್ಕಳಿದೆಯಾ, ಇದೆಲ್ಲ ಯಾತಕ್ಕೆ ಬೇಕು ಲೈವಲ್ಲಿ ಹೋಗ್ಲಿ. ಈಗ ಸಾಮಾನ್ಯವಾಗಿ ಒಳ್ಳೆ ಫ್ರೆಂಡ್ಶಿಪ್ ಆದಮೇಲೆ ಅದೆಲ್ಲ ಕೇಳ್ತಾರೆ, ಬೇಕು ಓಕೆ. ಒಬ್ರಿಗೊಬ್ರು ತಿಳ್ಕೊಳಕ್ಕೆ ಮಾತಾಡ್ತಾರೆ ಅದು ಓಕೆ. ಕೆಟ್ಟದಾಗೆಲ್ಲ ಬೈದ್ಬಿಟ್ಟು ಸಾರಿ ದಿದ್ದಿ ನೀವು ತಪ್ಪೇ ತಿಳ್ಕೊಂಬಿಟ್ರಿ ಅಂತ ಎಲ್ಲ ಕೆಟ್ಟದಾಗಿ ಅಸಹ್ಯವಾಗಿ ಲೈವ್ ಮಾಡೋರು ನಾನು ನೋಡಿದ್ದೀನಿ. ನಾನು ಕೆಟ್ಟ ಹೆಂಗಸರುಗಳು ಕಚ್ಚಡವಾಗಿ ಲೈವ್ ಮಾಡ್ತಾರೆ ನೋಡಿ ಇರಿಟೇಟ್ ಆಗ್ತಾ ಇರ್ತದೆ. ಹೋಗ್ಬಿಟ್ಟು ಅಲ್ಲೆಲ್ಲ ಒಳ್ಳೆ ಕಚ್ಚಡ ಮೆಸೇಜ್ಗಳು ಹಾಕೊತಾರೆ, ಅವ್ರಿಗೆ ಬೇಕಾದ ಥರ ಮೆಸೇಜ್ ಹಾಕೋತಾರೆ. ಇಲ್ಲಿ ಒಳ್ಳೆಯವ್ರ ಲೈವ್ ಬಂದ್ಬಿಡೋದು ಕೆಟ್ಟದಾಗ ಕಾಮೆಂಟ್ ಹಾಕೋದು, ಅಂಥವ್ರಿಗೆ ಬೈದು ಕಾಮೆಂಟ್ ಹಾಕೋದು. ಏನಿದೆ ಅಸಹ್ಯ ಅಂತ ಅನ್ನಿಸ್ತು. ನಾನು ಅಲ್ಲೇ ರಿಪೋರ್ಟ್ ಮಾಡಿಬಿಟ್ಟೆ. ನಾನು ಚಾನಲ್ಗೆ ಅಥವಾ ಇದಕ್ಕೆ ID ಗೆ ಹೋಗ್ಬಿಟ್ಟು ಅಲ್ಲೇ ರಿಪೋರ್ಟ್ಗೆ ಅಂತ ಹಾಕಿದೆ. ಅದೇನು ಲೈನ್ ಅನ್ನೋದನ್ನ ಮರ್ತುಬಿಟ್ಟೆ. ಒಟ್ಟಿನಲ್ಲಿ ಕರೆಕ್ಟಾಗಿ ಹಾಕಿದ್ದೀನಿ, ತೋರಿಸುತ್ತಲ್ಲ ಏನು ವಿಷಯಕ್ಕೆ ನೀವು ರಿಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ತೋರಿಸ್ತಲ್ಲ, ಹುಡ್ಬಿಟ್ಟು ಹಾಕಿದೆ. ನಾನು ಕೆಟ್ಟದಾಗ ಏನಾದರೂ ಲೈವಲ್ಲಿ ಇದು ಬಂದರೆ ನಾನು ಅಲ್ಲೇ ರಿಪೋರ್ಟ್ ಮಾಡಿಬಿಡ್ತೀನಿ. ನಾನು ಇದರಲ್ಲಿ ಕೆಲವು ಕ್ವಶನ್ಗಳೇನು ಅಂದರೆ ಯೂಟ್ಯೂಬಲ್ಲಿ ಎಲ್ಲ ವಿಷಯ ನನಗೆ ಗೊತ್ತಿಲ್ಲ, ಯಾಕೆ ಟೆಕ್ನಿಕಲಿ ವಿಷಯಗಳು ಗೊತ್ತಿಲ್ಲ, ಕೆಲವೊಂದೊಂದು ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನಾವೀಗ ಯಾವುದೋ ಒಂದು ಚಾನಲ್ಗೆ ಹೋಗಿ ಕೆಟ್ಟದಾಗಿ ಒಂದು ವೀಡಿಯೋನ ನೋಡಿದ್ರೆ ನಾನು ಅಲ್ಲೇ ರಿಪೋರ್ಟ್ ಹಾಕ್ತೀನಿ. ನಾನು ಹಾಗೆ ಅಂತ ಬರೋಲ್ಲ, ಯಾಕೆಂತಂದರೆ ಸ್ವಲ್ಪ ಕ್ಲೀನಾಗಿರಲಿ, ಸೋಷಿಯಲ್ ಮೀಡಿಯಾ ಅನ್ನೋದು ಕ್ಲೀನಾಗಿರಲಿ, ನಾವು ನೋಡೋ ಥರ ಇರಲಿ ಅಂದ್ಬಿಟ್ಟು ಕೆಟ್ಟ ವೀಡಿಯೋಗಳೇನಾರು ಕಂಡ್ರೆ ಅಲ್ಲೇ ರಿಪೋರ್ಟ್ ಮಾಡಿಬಿಡ್ತೀನಿ ನಾನು. ಇದು ಸೆಕ್ಷುವಲ್ ಕಂಟೆಂಟ್ ಅಂತ ಇದ್ದರೆ, ಅಸಹ್ಯ ಅಂತ ಇದ್ದರೆ ಅದನ್ನು ಹಾಕ್ತೀನಿ ರಿಪೋರ್ಟ್ಗೆ. ಅಥವಾ ಏನಾದರೂ ವೈಲೆನ್ಸ್ ಅಂತ ಇದ್ರೂ ಅಲ್ಲೇ ಹಾಕ್ಬಿಡ್ತೀನಿ, ಇದು ರಿಪೋರ್ಟ್ ಹಾಕ್ತೀನಿ. ಅದು ನೋಡಿಬಿಟ್ಟು ಕರೆಕ್ಟಾಗಿ. ಆದರೆ ಅದು ಏನು ಅನ್ನೋದು ಲೈನ್ಗಳು ನೆನಪಿಗೆ ಬರ್ತಾಯಿಲ್ಲ ನನಗೆ ಏನಕ್ಕೆ ಹಾಕ್ತೆ ಅಂತ. ಈ ಲೈವಲ್ಲೂ ಹಾಕ್ಬಿಟ್ಟು ಬಂದೆ. ಇನ್ನು ಅದು ಏನು ಪ್ರಶ್ನೆಗಳು ಅಂತ ಅಂದರೆ, ಹಂಗೆ ನಾವು ರಿಪೋರ್ಟ್ ಹಾಕ್ತೀವಿ, ಆದರೆ ಯಾರು ರಿಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಚಾನಲ್ಗೆ ಅಂತ ಗೊತ್ತಾಗುತ್ತೆ. ಅಕಸ್ಮಾತ್ ಲೈವಲ್ಲಿ ಅವ್ನು ಮಾಡಿದ ತಕ್ಷಣವೇ ನಾನು ರಿಪೋರ್ಟ್ ಹಾಕ್ಬಿಟ್ಟೆ ಈ ಥರ. ಆವಾಗ ಇವರು ನನ್ನ ಚಾನಲ್ಗೆ ಹೋಗಿ ರಿಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ಚಾನಲ್ ಏನಾದ್ರು ಗೊತ್ತಾಗುತ್ತೆ, ನಾವೇನಾದರೂ ಮಾಡಿದ್ದೀವಿ, ಇಂಥವ್ರು ಮಾಡಿದ್ದಕ್ಕೆ ಸಮಸ್ಯೆ ಆಗಿದೆ ಅಂತ ಏನಾದರೂ ಗೊತ್ತಾಗುತ್ತೋ. ಆಮೇಲೆ ಈಗ ನಾನು ಆ ಥರ ರಿಪೋರ್ಟ್ ಹಾಕಿದೆ. ಆಮೇಲೆ ಅವ್ನು ನನ್ನ ಮೇಲೆ ಕೋಪ ಬಂತು ಅಂತ ಇಟ್ಕೊಳ್ಳಿ, ನನ್ನ ಚಾನಲ್ಗೆ ಏನಾದರೂ ಕೆಟ್ಟದಾಗ ಏನಾದರೂ ರಿಪೋರ್ಟ್ ಮಾಡ್ದೆ ಅಂದ್ಕೊಳ್ಳಿ, ಅಂದರೆ ಬೇಕು ಅಂತ ಮಾಡ್ದೆ ಅಂದ್ಕೊಳ್ಳಿ. ಯಾಕಂದ್ರೆ ನಾನು ಹಾಕಿದ್ದೀನಿ, ನನ್ನ ಮೇಲೆ ಕೋಪಕ್ಕೆ ಅವ್ನು ಬೇಕು ಅಂತ ರಿಪೋರ್ಟ್ ಮಾಡಿಬಿಟ್ಟ ಅಂತ ಇಟ್ಕೊಳ್ಳಿ. ಆವಾಗ ನನ್ನ ಚಾನಲ್ನ ಯೂಟ್ಯೂಬ್ ಅವರು ಅನಲೈಸ್ ಮಾಡ್ದೇನೆ, ಅವಳು ಈ ಥರ ಮಾಡಿಲ್ಲ, ಈ ಕಡೆ ಕೆಟ್ಟದಾಗೇನು ವೈಲೆನ್ಸ್ ಮಾಡಿಲ್ಲ, ಅಥವಾ ಒಳ್ಳೆ ಥರದಲ್ಲೇ ರಿಪೋರ್ಟ್ ಮಾಡಿದ್ದಾರೆ, ಇನ್ನು ಬೇಕು ಅಂತ ಯಾರೋ ರಿಪೋರ್ಟ್ ಮಾಡಿದ್ರೆ ಅದು ಚಾನಲ್ ಅವ್ರಿಗೆ ಗೊತ್ತಾಗುತ್ತಾ? ನನ್ನ ಕ್ವಶನ್ ಇದು. ಅವ್ರಿಗೆ ಗೊತ್ತಾಗಿ ಅವರು ಅದನ್ನೆಲ್ಲ ಅನಲೈಸ್ ಮಾಡಿ ನಮಗೇನಾದ್ರೂ ಅವರು ಕೆಟ್ಟದಾಗ ಏನಾದ್ರು ರಿಪೋರ್ಟ್ ಮಾಡಿದರೆ, ಅಥವಾ ಬೇಕು ಅಂತ ಏನೋ ನಮ್ಮ ಚಾನಲ್ಗೆ ತೊಂದರೆ ಕೊಡಬೇಕು ಅಂತ ಏನಾದರೂ ಅಂದುಕೊಂಡು ಕೆಟ್ಟದಾಗೇನೋ ಬೇಕು ಅಂತ ರಿಪೋರ್ಟ್ ಏನಾದರೂ ಹಾಕಿದ್ರೆ ಅವರು ನಮ್ಮ ಯೂಟ್ಯೂಬ್ ಅವರು ನಮ್ಮ ಚಾನಲ್ಗೆ ಏನಾದರೂ ತೊಂದರೆ ಕೊಡ್ತಾರೆ. ಅಂದರೆ ಈಗ ಚಾನಲ್ನೇ ರಿಮೂವ್ ಮಾಡೋದು, ಅಥವಾ ಅವ್ರು ಮಾಡಿರೋ ಇದಕ್ಕೆ ನಮ್ದು ಏನಾದರೂ ಒಂದು ವೀಡಿಯೋಗಳನ್ನ ಡಿಲೀಟ್ ಮಾಡೋದು, ಆ ಥರ ನಾವು ಮಾಡ್ತಾರ ಅನ್ನೋದು ಒಂದು ಡೌಟ್ ಇತ್ತು. ಅದನ್ನು ನಾನು ಇಲ್ಲಿ ಕೇಳಬೇಕು. ಯೂಟ್ಯೂಬಲ್ಲಿ ನನ್ನ ವೀಡಿಯೋಗಳು ಯಾರು ನೋಡ್ತಿದ್ರು ಅವ್ರಿಗೆ ಗೊತ್ತಿದ್ದರೆ ಅದನ್ನು ಕಾಮೆಂಟ್ ಮೂಲಕ ಹೇಳಿ. ಮೊದಲೇ 2 ದಿನದಿಂದ ತಲೆ ಕೆಟ್ಟಿದೆ ನನಗೆ. ಸೌಜನ್ಯ ಕೇಸ್ನ ನೋಡಿ ಬೆಳಗ್ಗೆಯಿಂದ ಸಂಜೆ ತನಕ ನಾನು 2 ದಿನ ಲೈವ್ ಮಾಡಲಿಲ್ಲ ನಾನು. ಯಾಕೆಂದರೆ ನನ್ನ ತಲೆ ಫುಲ್ಲು ಹ್ಯಾಂಗ್ ಓವರ್. ಅದರಲ್ಲೇ 2 ದಿನ ಅದೇ ಹ್ಯಾಂಗ್ ಓವರಲ್ಲಿ ಇದ್ದೀನಿ. ಯಾರಿಗೂ ಲೈವ್ ಹೋಗಿಲ್ಲ, ಸಪೋರ್ಟ್ ಮಾಡಿಲ್ಲ, ಒಂದು ವೀಡಿಯೋ ಮಾಡಿಲ್ಲ. ಬರೀ ಆ ವೀಡಿಯೋಗಳನ್ನ ನೋಡಿ ತಲೆ ಕೆಟ್ಟು ಯಾವುದೋ ಒಂದು ಶಾರ್ಟ್ಸ್ ಮಾಡಿದೆ, ನಾನೊಂದು ವೀಡಿಯೋ ಮಾಡಿದೆ. ಯಾಕೆ ತಲೆ ತುಂಬ ಅದೇ ಇರುತ್ತಲ್ಲ, ಅದಕ್ಕೆ ರಿಲೇಟೆಡ್ 1-2 ವೀಡಿಯೋ ಹಾಕಿದೆ ನಾನು ಕೇಳಿದ್ನಲ್ಲ ಆ ಕ್ವಶನ್ಗಳಿಗೆ ದಯವಿಟ್ಟು ಆನ್ಸರ್ ಮಾಡಿ. ವೀಡಿಯೋ ಅಂದರೆ ಯೂಟ್ಯೂಬ್ ಬಗ್ಗೆ ಗೊತ್ತಿರೋರು ದಯವಿಟ್ಟು ನನಗೆ ಆನ್ಸರ್ ಕೊಡಿ ಕಾಮೆಂಟ್ ಮೂಲಕ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.